ನಾವು ಜಮಖಂಡಿ ತಾಲೂಕು ಕಲ್ಲಳ್ಳಿ ಎಂಬ ಊರಿನವರು. ಈ ವೃತ್ತಿ ರಂಗಭೂಮಿಗೆ ಬಂದು ಕನಿಷ್ಠ ಒಂದು 12 ವರ್ಷ ಆಯಿತು. ಕಲಾವಿದರ ಜೀವನ ಅಂದರೆ ಹೇಗಿರುತ್ತೆ ಅಂದರೆ ಒಂಥರ ನೀರಿನ ಮೇಲೆ ಗುಳ್ಳಿದ್ದಾಗ ನಮ್ಮ ಜೀವನ. ಯಾಕಂದರೆ ನೀರಿನ ಮೇಲೆ ಬರೋ ಗುಳ್ಳು ಯಾವಾಗ ಹೊಡಿತೈತಿ ಹೇಳೋಕ್ಕಾಗೋದಿಲ್ಲ. ಕಲಾವಿದರ ಜೀವನ ಯಾವಾಗ ಮುಕ್ತಾಯ ಆಕತ್ತೈತಿ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ಜೀವನದಾಗ ತೊಂದರೆ ತಾಪತ್ರಗಳು ಸಾಕಷ್ಟು ಇರ್ತಾವೆ. ಸರಿಯಾಗಿ ನಿದ್ದೆ ಆಗಲ್ಲ, ಬೇಕಾದ ದೇಹಕ್ಕೆ ಊಟ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಏನೋ ಹೊಟ್ಟೆ ಹಸ್ದಂತ ತಿನ್ನರ್ತಿದ್ದೀವಿ ಅಂದ್ರೆ ಫುಡ್ ಪಾಯ್ಸನ್ ಆಗುತ್ತೆ, ಆಸ್ಪತ್ರೆ ಹೋಗ್ಬೇಕಾಗುತ್ತೆ. BP ಶುಗರ್ 108 ಹಾಗೆ ಆರೋಗ್ಯವಂತ ಜೀವನ ಮಾಡೋರಂತೂ ಕಲಾವಿದರಿಗೆ ಆಗೋಕ್ಕಾಗೋದಿಲ್ಲ. ವಾಕಿಂಗು ಅದು ಇದು ಶರೀರ ಗಟ್ಟಿಮುಟ್ಟಿಟ್ಕೊಳ್ಳೋಕ್ಕಾಗೋದಿಲ್ಲ. ಎಂಥ ಗಟ್ಟಿಮುಟ್ಟಿದ್ದ ವ್ಯಕ್ತಿ ಬಂದ್ರೆ ರಂಗಭೂಮಿಯಾಗಿ ಶುರು ಮಾಡೋಕ್ಕಂದ್ರೆ ಅವ್ರ ಶರೀರ ಹಾಳಾಗಂತ ಹೊರತಾಗಿ ಸುಧಾರಿಸೋದಂತೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅದ್ರ ಜೊತೆಗೆ ಹೊಂದಾಣಿಕೆಯಾಗಿ ಜೀವನ ನಡೆಸ್ಬೇಕು ಅನಿವಾರ್ಯ ರೀ. ನಮಗೆ ಈ ನಾಟಕ ಕಲಾವಿದರು ಕಲಾಕ್ಷೇತ್ರವನ್ನು ಮಾಡೋದು ಬಿಟ್ಟು ಬೇರೆ ಹೊಲಮನೆ ಕೆಲಸ ಮಾಡೋದಾಗ ಇನ್ನಿತರ ಬಿಸ್ನೆಸ್ ಆಗಲಿ ನಮ್ಗೆ ಅದು ಯಾವುದೂ ಹೊರಗಿನ ಪ್ರಪಂಚನೇ ಗೊತ್ತಿರೋದಿಲ್ಲ. ಅನಿವಾರ್ಯ ಇಲ್ಲಿ ಅನ್ನ ಸಾರ ತಿಂದು ಎಷ್ಟು ಕೊಟ್ಟರು ಪಗಾರ ತೊಗೊಂಡು ಹೆಂಗೋ ಜೀವನ ನಡೆಸ್ಬೇಕು. ಕಲಾವಿದ್ರು ಭಾಳ ಏನ್ರಿ ಒಂದು ಮಾತನ್ನ ಹೇಳ್ಬೇಕಾರೆ ಹಂಗೆ ಕಣ್ಣೀರು ಜೊತೆಗೆ ಜೀವನ ಮಾಡೋದು. ಒಬ್ಬರು ಮಾಲಕರು ಒಳ್ಳೆಯವ್ರು ಇರ್ತಾರೆ, ಒಬ್ಬರು ಮಾಲಕರು ಕೆಟ್ಟವ್ರು ಇರ್ತಾರೆ. ಮಾಲಕರು ಕೆಟ್ಟವರು ಒಳ್ಳೆಯವ್ರನ್ನ ಅವ್ರಿಗೂ ಪಾಪ ಆ ಪರಿಸ್ಥಿತಿಗಳು ಬಂದ್ಬಿಟ್ಟಿರ್ತಾರೆ. ಅವ್ರದ್ದು ಒಂದು ಸಂಸ್ಥೆ ನಡೆಸ್ಬೇಕಾದ್ರೆ ಅವ್ರಿಗೂ ಭಯಂಕರ ಕಷ್ಟಗಳದಾವೆ. ಈಗ ಬನಶಂಕರೊಳಗೆ ಇಷ್ಟು ಕಲೆಕ್ಷನ್ ಆಗುತ್ತೆ, ಅವನೇನೋ ಜನ ಹೊರಗಿನ ಜನಕ್ಕೆ ನೋಡಿದವ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ಆದ್ರೆ ಅವನು ತೊಂದರೆ ತಾಪತ್ರಗಳು ಅವನು ಸಾಲ ಮಾಲಕರಿಗೆ ಕಲಾವಿದರಿಗೆ ಅವ್ರಿಗಷ್ಟ ಯಾಕಂದ್ರೆ ಇಲ್ಲಿಂದ ಒಂದು ಕ್ಯಾಂಪ್ ಇಲ್ಲಿ ಬನಶಂಕರಿಗೆ ಒಂದು ಕ್ಯಾಂಪ್ ಹಾಕೋಬೇಕು. ಎಲ್ಲ ಥಿಯೇಟ್ರ್ ರೆಡಿ ಮಾಡಿ ಬ್ಯಾನರು ಪ್ರಚಾರ ಲೈಸೆನ್ಸ್ ಅದು ಇದು ಜಾಗ ಬಡ್ಡಿ ಇವೆಲ್ಲ ಬರ್ಬೇಕಾದ್ರೆ 20 ರಿಂದ 30 ಲಕ್ಷ ರೂಪಾಯಿ ಖರ್ಚು ಬಂದ್ಬಿಡುತ್ತೆ. ಹೌದು ಸರ್. ಕೆಲವೊಂದು ಭರ್ಜರಿ ಕಲೆಕ್ಷನ್ ಆದ್ರೆ ಅವೆಲ್ಲ ತಕ್ಕೊಂಡು ಒಂದು 5-10 ಲಕ್ಷ ರೂಪಾಯಿ ಉಳಿಬೋದು. 5-10 ಲಕ್ಷ ವರ್ಷ ತನಕ ಕೂಡ 20-30 ಲಕ್ಷ ರೂಪಾಯಿ ಸಾಲ ಆಗಿರತ್ತೆ ಅವ್ರಿಗೆ. ಸಾಲ ಆಗಿರುತ್ತೆ ಅದೆಲ್ಲ ಮುಗಿದು ಅವ್ರು ಬಡ್ಡಿ ಹಂಗೆ ತರಿಸಿರ್ತಾರೆ. ಆ ಬಡ್ಡಿ ಕೊಟ್ಟು ಮಾತು ಕಂಪ್ನಿ ನಡೆಸ್ಕೊಂಡು ಹೋಗ್ತಾರೆ. ಪಾಪ ಅವ್ರ ಜೀವನೂ ಬೇಡ, ಯಾರಿಗೂ ಬೇಡ. ಹಂಗೆ ಏನೋ ಅನಿವಾರ್ಯ ಇಷ್ಟು ಕನೆಕ್ಷನ್ ಆತು ಅನ್ನೋದು ಮಾತ್ರ ಬಿಟ್ಟರೆ ಬೇರೆ ಹಿಂದಿದ್ರಿಂದ ಸರ್. ನಮ್ಮ ಮಾಲಕದ ಹೋದ ಸರ್ ಒಳ್ಳೆ ರೆಕಾರ್ಡ್ ಬರಕ್ರೆ ಇಲ್ಲಿವರೆಗೆ ಬದಾಮಿ ಅವ್ರಿಗೆ ಯಾವುದೂ ಅಷ್ಟು ಕಲೆಕ್ಷನ್ ಆಗಿಲ್ಲ. 1 ಕೋಟಿ ಆಗಿಲ್ಲ. ಅಂಥ ಕಲೆಕ್ಷನ್ ಆದರೂ ಕೂಡ ನಮ್ಮ ಮಾಲಕನ ಸಾಲ ಹಣ ಮಾಡಿ ಇತ್ತು. ಅಷ್ಟು ಕನೆಕ್ಷನ್ ಆತಂದ್ರೆ ಅದು ಪ್ರಯತ್ನದಿಂದ ಪಾಪ ಎಲ್ಲ ಕಡೆ ಸಾಲ ಸೂಲ ಮಾಡಿ ಥಿಯೇಟ್ರು ಅಂತ ಇತ್ತು, ಜನರೇಟ್ರು ಪಡೆದ ಸಿಕ್ಸು ಇವೆಲ್ಲ ಸಾಲ ಮಾಡಿಕೊಂಡು ಕೆಲವೊಂದು ಏನಾದರೂ ಲಕ್ಷಣ ಆಗ್ತಿರ್ತಾವಲ್ರಿ. ಸಾಲಕ್ಕೆ ಮಾಡಿದ್ರೆ ಆಮೇಲೆ ಕೆಲವೊಂದು ಜನರೇಟ್ರ್ ಆಗ ಬ್ಲಾಸ್ಟ್ ಆಗಿಬಿಡ್ತಾವೆ. ಒಂದೊಂದು ಜನರೇಟ್ರ್ 1-1.5 ಲಕ್ಷ ರೂಪಾಯಿ ಸಾಲ ಮಾಡಿ ತಂದಿರ್ತಾರೆ. ಅವಕ್ಕೆಲ್ಲ ತೊಗೊಂಡು ಅಲ್ಲಿ ತುಂಬಬೇಕು. ಮತ್ತು ಬ್ಯಾಂಕ್ ಲೋನ್ ಆ ಲೋನ್ ಕಲಾವಿದರಿಗೆ ಆ ಲೋನ್ ಈ ಲೋನ್ಸಿ ಕೊಡಂಗೂ ಇಲ್ರಿ. ಗೌರ್ಮೆಂಟ್ ಒಂದು ಅವ್ರಿಗೆ ಆಸ್ತಿ ಬೇಕು, ಅದು ಬೇಕು. ಹೌದ್ರಿ, ಬ್ಯಾಂಕ್ನೊಳಗೆ ಸುಲಭವಾಗಿ ಸಾಲ ಸಿಗಂಗಿಲ್ಲ. ಏನು ಸಿಗಂಗಿಲ್ಲ, ಭಾಳ ಕಷ್ಟಕರ. ಏನೋ ರಂಗಭೂಮಿ ತಾಯಿ ನಂಬೂರಿ ಹಾಕಿದ್ದು ಹೆಂಗೋ ಹಾಕೋತ ಹೊಟ್ಟಾಳ. ಕಲಾವಿದ್ರಿಗೆ ಒಂದು ಶಾಪ್ ಐತ್ರಿ. ಹಾಂ ಸರ್. ಎಂಥ ಶಾಪ್ ಸರ? ಶಿವನಿಂದ ಶಾಪಗ್ರಸ್ತರಾಗಿ ಆಮೇಲೆ ಲಕ್ಷ್ಮಿಗೆ ವೈರಿಯಾಗಿ ಸರಸ್ವತಿಗೆ ಪುತ್ರನಾಗಿ ದರೆಗಿಳಿದ ಬಂದ ಗಾಂಧರ್ವರೇ ಕಲಾವಿದರು ಅಂತ. ಗಾಂಧರ್ವರು ಕಲಾವಿದರು. ನಾವು ಶಿವನಿಂದ ಶಾಪಗ್ರಸ್ತರಾಗಿ ಬಂದವ್ರಿ ನಾವು. ಒಂದು ಕಲೆ ಮಾಡ್ಬೇಕಾದ್ರೆ ಯಾರಿಗೂ ಬರಂಗಿಲ್ಲ ರೀ. ಅಂಥದ್ರಾಗ ತಾಯಿ ಕರಿಬೇಕ್ರಿ, ಯಾಕೆ ಆಶೀರ್ವಾದ ಮಾಡ್ಬೇಕು. ಹೊಲ್ದವ್ರಿಗೆ ಮಾತ್ರ ಹೊಲ್ದಿರ್ತಾರೆ, ಎಲ್ಲರಿಗೂ ಅಷ್ಟು ಸುಲಭವಾಗಿ ಎಲ್ಲರನ್ನ ಕೈ ಮಾಡಿ ಕರಿತಾಳ್ರಿ. ಆದ್ರೆ ಕೆಲವೊಬ್ಬರನ್ನಷ್ಟ ಆಯ್ಕೆ ಮಾಡ್ಬೇಕು. ಅದು ರಂಗಭೂಮಿಯ ವೈಶಿಷ್ಟ್ಯ ರೀ. ಇಲ್ಲಿ ವಿಶೇಷ ಏನಂತಂದ್ರೆ ಎಲ್ಲ ರೀತಿಯ ಕಲಾವಿದರು ಬನಶಂಕರಿಗೆ ಬರ್ತಾರೆ. ಅದು ಅಲ್ಲದೆ ವಿಶೇಷ ಏನಪ್ಪ ಅಂದ್ರೆ ಕಲಾವಿದರಿಗೆ ಒಂದು ವರ್ಷದ ಗಂಜಿ ಮಾಲಕರಿಗೆ, ನಾಟಕ ಕಂಪ್ನಿ ಮಾಲಕರಿಗಾಗಲಿ ಕಲಾವಿದರಿಗಾಗಲಿ ಒಂದು ವರ್ಷದ ಗಂಜಿ ಅಂದರೆ ಬನಶಂಕರಿ ತಾಯಿ ಜಾತ್ರೆನ. ಯಾಕಂದ್ರೆ ಈ ಜಾತ್ರೆ ಬಿಟ್ಟರೆ ನಮ್ಮ ಕರ್ನಾಟಕ ರಾಜ್ಯದಾಗ ಯಾವುದು ಇಷ್ಟು ದೊಡ್ಡ ಜಾತ್ರೆ ಯಾವುದು ನಾವು ನೋಡಿದ್ದಂತೂ ಇಲ್ಲ. ಬೇರೆ ಜಾತ್ರೆಗಳು ಇರ್ಬೋದು, ಆದರೆ ಈ ಬನಶಂಕರಿ ಜಾತ್ರೆ ಅಂತ ವೈಭವ ಇಲ್ಲಿ ತಾಯಿ ತಂದಿನ ಬಿಟ್ಟು ಇನ್ನುಳಿದ ಎಲ್ಲ ಸಾಮಗ್ರಿಗಳು ಸಿಗ್ತಾವೆ. ಆಮೇಲೆ ನಾಟಕ ವಿಶೇಷತೆ ಏನಂದರೆ ಈ ಜಾತ್ರೆಗೆ ಬನಶಂಕರಿ ತಾಯಿ ಜಾತ್ರೆ ಜೊತೆಗೆ ಇದಕ್ಕೆ ಇನ್ನೊಂದು ಹೆಸರು ನಾಟಕಗಳ ಜಾತ್ರೆ ಅಂತ ಕರೀತಾರೆ. ಇಲ್ಲಿ ಕಲಾಭಿಮಾನಿಗಳು ಬಂದವರೆಲ್ಲ ನಾಟಕ ದೇವ್ರ ದರ್ಶನ ಮಾಡಿಕೊಂಡು ಪ್ರತಿಯೊಬ್ಬರು 1 ಅಥವಾ 2 3 ಕೆಲವೊಬ್ಬರು ಎಲ್ಲ ನಾಟಕಗಳು ನೋಡಿ ತಮ್ಮ ಊರಿಗೆ ಹೋಗ್ತಾರೆ. ಅಂಥ ಅಭಿಮಾನಿಗಳು ಅದಾರಂತ ಇಲ್ಲಿ ತನಕ ನಾವು ಕಲಾವಿದರೆಲ್ಲ ಬದುಕ್ತಾ ಇದ್ದೀವಿ. ನಾವು ಕೇಳ್ಕೋದಿಷ್ಟೇ ರಂಗಭೂಮಿಯನ್ನು ಉಳಿಸ್ರಿ ಬೆಳೆಸ್ರಿ ಅಂತ. ಯಾಕಂದರೆ
ಒಬ್ಬ ಕಲಾವಿದನನ್ನಾಗಲಿ ಒಬ್ಬ ಮನುಷ್ಯನನ್ನಾಗಲಿ ಒಬ್ಬ ಮನುಷ್ಯನಿಗಿಂತ ಚಿಕ್ಕವನು ಮಾಡಿ ತೋರಿಸೋದು ಟಿ ವಿ, ಒಬ್ಬ ಮನುಷ್ಯನಿಗಿಂತ ದೊಡ್ಡವನ್ನು ತೋರಿಸೋದು ಥಿಯೇಟ್ರಲ್ಲಿ ಪಿಕ್ಚರ್. ಮನುಷ್ಯನನ್ನು ಹಾಗೆ ತೋರಿಸೋದು ಈ ರಂಗಭೂಮಿ ಮಾತ್ರ. ಅದಕ್ಕೆ ಈ ರಂಗಭೂಮಿಗೆ ಗಂಡು ಕಲೆ ಅಂತ ಹೇಳ್ತಾರೆ. ಗಂಡು ಕಲೆ ಅಂದರೆ ಈ ರಂಗಭೂಮಿ. ಅದಕ್ಕಾಗಿ ದಯವಿಟ್ಟು ಈ ಗಂಡು ಕಲೆ ರಂಗಭೂಮಿಯನ್ನು ಉಳಿಸಿ ಬೆಳೆಸಿ ಕಲಾಬಂಧುಗಳು ಯಾರೇ ಆಗಲಿ ಎಲ್ಲ ಸುತ್ತಮುತ್ತ ಬನಶಂಕರಿ ಜಾತ್ರೆಗೆ ಬರುವಂಥ ಸರ್ವ ಭಕ್ತಾದಿಗಳಾಗಲಿ ಕಲಾವಿದರಾಗಲಿ ಕಲಾಭಿಮಾನಿಗಳಾಗಲಿ ಬಂದು ರಂಗಭೂಮಿಯ ಕಲೆಯನ್ನು ನೋಡಿ ಕಲಾವಿದರನ್ನ ಆಶೀರ್ವದಿಸಿ ಹಾರೈಸಿ ಅಂತ ಸರಿ, ಈ ಜಾತ್ರೆ ಒಳಗೆ ಈ ಸಲ ನಿಮ್ಮ ನಾಟಕ ಯಾವುದ್ರಿ? ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗೆ. ಈ ಸಾರಿ ಬನಶಂಕರಿಯಲ್ಲಿ ನಮ್ಮ ನಾಟಕದ ಹೆಸರು ನಿಂಗಿಯ ಗತ್ತು ಸಂಖ್ಯೆ ಗೊತ್ತು ಅಂತ ಕಾಮಿಡಿ ಟೈಟಲ್ ನಾಟಕ. ಈ ನಾಟಕದಲ್ಲಿ ನಾನು ವಿಲನ್ ಪಾರ್ಟ್ ಮಾಡಿದ್ದೀನಿ. ನಾಟಕದ ಹೆಸರು ಈ ನಾಟಕದಲ್ಲಿ ನರಸಿಂಹಗೌಡನ ಪಾರ್ಟ್. ಇಬ್ಬರು ಅಣ್ಣ ತಮ್ಮ ಇರ್ತೀವಿ. ಒಳ್ಳೆ ಸ್ಟೋರಿ. ಆಸ್ತಿಗಾಗಿ ಹೆತ್ತ ತಾಯಿಯನ್ನು ಕೊಲ್ಲುವಂಥ ಒಂದು ಕ್ರೂರಿ ಪಾರ್ಟ್ ಅನ್ನೋದು